ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 10 ವರ್ಷದಿಂದ ಮೇಲ್ಚಾವಣಿ ಇಲ್ಲದೆ ಅಜ್ಜಿಯ ಜೀವನ. 4 ಗೋಡೆ ನಡುವೆ ಬಿಸಿಲು ಮಳೆ ಚಳಿಗೆ ನಲಗಿದಾಳೆ ರಂಗಮ್ಮ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕಣ್ಣೀರಿಡ್ತಿದೆ ಹಿರಿಯ ಜೀವ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ರಾಯಚೂರಿನ ಮಸ್ಕಿ ತಾಲೂಕಿನ ತುಗ್ಗಲದಿನ್ನಿ ಎನ್ನುವಂಥ ಗ್ರಾಮ. ಈ ಗ್ರಾಮದಲ್ಲಿ ರಂಗಮ್ಮನ ಬದುಕು. ದಶಕ ಕಳೆದರೂ ಕೂಡ ಇವರಿಗೆ ಆಶ್ರಯ ಮಾತ್ರ ಸಿಕ್ಕಿಲ್ಲ. 4 ಗೋಡೆ ಇದೆ, ಮೇಲೆ ಏನೂ ಇಲ್ಲದದ್ದನ್ನು ನೋಡ್ತಾ ಇದ್ದೀರಿ ನೀವು. ಅಧಿಕಾರಿಗಳ ಉದಾಸೀನ ಅಂತ ಹೇಳ್ತಿದ್ದಾರೆ. ಈಗಿರೋ ಪ್ರಶ್ನೆ, ಅಧಿಕಾರಿ ಕೇವಲ ಈ ಅಜ್ಜಿ ಜನಪ್ರತಿನಿಧಿಗಳಿಗೆ ಕೇವಲ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ನೆನಪಾಗ್ತಾರ ಅಂತ. ಯಾಕಂದರೆ 10 ವರ್ಷದಿಂದ ಮೇಲ್ಚಾವಣಿ ಇಲ್ಲದೆ ಈ ಅಜ್ಜಿ ಜೀವನವನ್ನು ನಡೆಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತುಗ್ಗಲದಿನ್ನಿ ಅನ್ನುವಂಥ ಒಂದು ಗ್ರಾಮ ಇದು. ಓರ್ವ ಮಗ ಹೊಟ್ಟೆಪಾಡಿಗೆ ದುಡಿಯೋದಕ್ಕೆ ಬೇರೆ ಕಡೆ ಹೋಗಿದ್ದಾನೆ. ಮಗ ತನ್ನ ಬಳಿ ಬಾ ಅಂತ ಕರೆದ್ರೂ ಕೂಡ ಈ ರಂಗ ಮಾತ್ರ ಈ ತನ್ನ ಊರನ್ನು ತನ್ನ ಮನೆಯನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ, ಹೋಗ್ತಾ ಇಲ್ಲ. ಈಗ 10 ವರ್ಷದಿಂದ ಚಾವಣಿ ಇಲ್ಲದೆ 4 ಗೋಡೆ ನಡುವೆ ಮಳೆ ಚಳಿ ಬಿಸಿಲು ಏನಿದ್ರೂ ಕೂಡ ಅದರ ನಡುವೆ ಜೀವನ ಮಾಡ್ತಿದ್ದಾರೆ. ಪಂಚಾಯಿತಿ ಅಧಿಕಾರಿಯಿಂದ ಹಿಡಿದು ಶಾಸಕರವರೆಗೂ ಕೂಡ ಮನೆಗಾಗಿ ಗೋಗರದಿದ್ದಾಗಿದೆ. ಆದರೆ ಇಲ್ಲಿಯ ತನಕವೂ ಕೂಡ ಒಂದು ವ್ಯವಸ್ಥಿತವಾದಂಥ ಮನೆ ಅವರಿಗೆ ಸಿಗ್ತಾ ಇಲ್ಲ. ಒಂದೇ ಒಂದು ಸರ್ಕಾರಿ ಮನೆ. ಆವಾಸ್ ಯೋಜನೆಗಳಿರುತ್ತೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ತೀರಿ, 5 ಲಕ್ಷ ರೂಪಾಯಿ ನಾವು ಹಣ ಕೊಡ್ತೀವಿ ಅವರಿಗೆ ಅಂತ. ಏನು ಮಾಡ್ತಿರ್ತಾರೆ PDOಗಳು? ಅಧಿಕಾರ ಮತ್ತು ಯಾರಾದರೂ ಇನ್ಫ್ಲೂಯೆನ್ಸ್ಗಳು ಇದ್ರೆ ಮಾತ್ರ ಮನೆ ಕೊಡ್ತೀರಾ ನೀವು? ವಯಸ್ಸಾದಂಥ ಅಜ್ಜಿ 10 ವರ್ಷಗಳಿಂದ ಒಂದು ಮೇಲ್ಚಾವಣಿ ಇಲ್ಲದೆ ಒಂದು ಜೀವನವನ್ನು ನಡೆಸ್ತಿದ್ದ ಅಂತ ಹೇಳಿದ್ರೆ ಆ ಊರಿನ ಆ ವಾರ್ಡಿನ ಸದಸ್ಯರುಗಳೆಲ್ಲ ಹೋದ್ರು? ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೆಲ್ಲ ಹೋದ್ರು? ಚುನಾವಣೆಯ ಸಮಯದಲ್ಲಿ ದೊಡ್ಡದಾದಂತಹ ಭರವಸೆಗಳನ್ನು ಕೊಡುವಂತ ನಾಯಕರುಗಳೆಲ್ಲ ಹೋದ್ರು? ಮಹಿಳಾ ಸಬಲೀಕರಣ ಅಂತ ಸರ್ಕಾರ ಮಾತನಾಡುತ್ತೆ, ಇದಾ ಸಬಲೀಕರಣ? ವಯಸ್ಸಾದಂಥ ಅಜ್ಜಿಗೆ ಒಂದು ಇರೋದಕ್ಕೆ ಮನೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಬಂತು ಪರಿಸ್ಥಿತಿ? ಅಂಕಿಅಂಶಗಳಲ್ಲಿ ಆ ಜಿಲ್ಲೆಗೆ ಇಷ್ಟು ನಿವಾಸಗಳು ಮಂಜೂರಾಗಿದೆ, ಈ ಜಿಲ್ಲೆಗೆ ಇಷ್ಟು ನಿವಾಸಗಳು ಮಂಜೂರಾಗಿದೆ, ಪ್ರವಾಹ ಬಂದಾಗ 5 ಲಕ್ಷ ಕೊಟ್ಟಿದ್ದೀವಿ, 1,20,000 ರೂಪಾಯಿ ಹಣ ಕೊಟ್ಟು ಮನೆ ಕಟ್ಟಿಸೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ. ಎಲ್ಲಿದೆ ಮನೆ? ಈ ಅಜ್ಜಿಯ ಕಥೆ ಏನು? ಯಾರು ಸಹಾಯ ಮಾಡ್ತಾರೆ ಹಾಗಾದ್ರೆ? 4 ಗೋಡೆ ಅಷ್ಟೇ ಇದೆ. PDO ಏನು ಮಾಡ್ತಾರೆ? ಲೋಕಲ್ PDO ಇರ್ತಾರಲ್ಲ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಅವ್ರೇನು ಮಾಡ್ತಾರೆ? ಮನವಿ ಕೊಟ್ಟಿದ್ದಾರಂತೆ, ಮನವಿಯ ನಂತರ ಅವರಿಗೆಲ್ಲ ಹೇಳಿದಾರಂತೆ. ಪಂಚಾಯತ್ ಅಧಿಕಾರಿ ಬಿಡಿ, ಶಾಸಕರ ತನಕವೂ ಕೂಡ ಹೋಗಿದೆ. ಅಟ್ಲೀಸ್ಟ್ ಶಾಸಕರಾದರೂ ಕೂಡ ಇದನ್ನು ಗಮನಕ್ಕೆ ತೆಗೆದುಕೊಂಡು ಬಂದು ಒಂದು ವ್ಯವಸ್ಥೆ ಮಾಡೋ ಪ್ರಯತ್ನ ಮಾಡಬೇಕಲ್ವಾ? ಇವತ್ತಿನ ತನಕವೂ ಕೂಡ ಈ ಅಜ್ಜಿ ಮಾತ್ರ ಹೀಗೆ ಜೀವನವನ್ನು ಮಾಡ್ತಾ ಇರೋದು. ಇನ್ನಾದರೂ ಸ್ವಲ್ಪ ಎಚ್ಚೆತ್ತುಕೊಂಡು ಆ ಮಹಿಳೆಗೆ, ಆ ಅಜ್ಜಿಗೆ ಒಂದು ಮೇಲ್ಚಾವಣಿಯನ್ನು ಹಾಕಿಸಿಕೊಟ್ಟು ಸುಸಜ್ಜಿತವಾದಂಥ ಒಂದು ಮನೆಯನ್ನು ಕಟ್ಟಿಕೊಟ್ರೆ ಜೀವಿತಾವಧಿಯ ಕೊನೆಗಾಲದಲ್ಲಾದರೂ ಕೂಡ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸ ಅಲ್ಲಿಯ ನಾಯಕರುಗಳಿಂದ ಆಗಬೇಕು. ಅವಾಗೆಲ್ಲ ಇತ್ತಲ್ಲ, ಎಲ್ಲ ಬಿದ್ದು ಮತ್ತೆ ಸತ್ತೋದ. ಅಲ್ಲ ಇದು ಮ್ಯಾಗ ಏನಿಲ್ಲ. ಯಾವ್ದನ ಅಪ್ಪ ಹಾಕಿದ ರಂಗಮ್ಮ ಹೆಸರಿನಜ್ಜೆ? ರಂಗಮ್ಮ